ಶಾರಿಕ್ ಆಯ್ತು ಈಗ ನದೀಂ ಸ್ಫೋಟ ಬೆಂಕಿ ಚಾಕು ನದೀಂ ಅಸಲಿ ಸೀಕ್ರೆಟ್ 10 ದಿನ ವಿಚಾರಣೆ ನದೀಂ ಹೇಳಿದ್ದೇನು ಇದು ನದೀಂ ಸೀಕ್ರೆಟ್ ಸ್ಟೋರಿ ವಿಚಾರಣೆಯಲ್ಲಿ ಸ್ಫೋಟಕವಾದಂತ ವಿಚಾರಗಳನ್ನ ಕಕ್ಕಿದ್ದಾನೆ ಶಾರಿಕ್ ಅಂತ ಹೇಳಲಾಗ್ತಾ ಇದೆ ಶಂಕಿತ ಉಗ್ರ ಶಾರಿಕ್ಗೆ ಸಾಥ್ ಕೊಟ್ಟಿದ್ದವರ ಅಂಡರ್ ಆಗಿದೆ ನದೀಂ ಫೈಸಲ್ ಅನ್ನ ಎನ್ಐಎ ಟೀಮ್ ಬಂಧಿಸಿದೆ ಈತ ಯಾವೆಲ್ಲ ಕೃತ್ಯಗಳಲ್ಲಿ ಪಾಲ್ಗೊಂಡಿದ್ದಾನೆ ಹಾಗಾದ್ರೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಾದ್ರೆ ಶಿವಮೊಗ್ಗದಲ್ಲಿ ನದೀಂ ಫೈಸಲ್ ಎಂಬಾತನನ್ನ ಬಂಧಿಸಿದಾರಲ್ಲ 3 ಆಪರೇಷನ್ ಅಲ್ಲಿ ಶಾರಿಕ್ ಜೊತೆ ಈ ಫೈಸಲ್ ನದೀಂ ಫೈಸಲ್ ಕೈ ಜೋಡಿಸಿದ್ದ ಅಂತ ಹೇಳಿ ವಿಚಾರ ಗೊತ್ತಾಗಿದೆ 2022ರಲ್ಲಿ ನಮಗೆ ನೆನಪಿದೆ ಶಿವಮೊಗ್ಗದಲ್ಲಿ ಪ್ರೇಮ್ ಸಿಂಗ್ಗೆ ಚಾಕು ಇರಿತಾ ಆಯ್ತಲ್ಲ ಆ ಕೇಸಲ್ಲೂ ಕೂಡ ಈತನ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಶಿವಮೊಗ್ಗದಲ್ಲಿ ಬೈಕ್ಗಳಿಗೆ ಬೆಂಕಿ ಹಚ್ಚಿದಂತ ಕೇಸ್ಗಳಲ್ಲೂ ಕೂಡ ಈತನ ಕೈವಾಡ ಇದೆಯಂತೆ 15 ಕಡೆ ಬೈಕ್ ಲಾರಿ ಬಸ್ಗೆ ಅಂದ್ರೆ ವಾಹನಗಳಿಗೆ ಈತ ಬೆಂಕಿಯನ್ನ ಹಾಕಿದ್ದ ಈತನ ಕೈವಾಡ ಅದರಲ್ಲಿ ಇತ್ತು ರಾಷ್ಟ್ರಧ್ವಜ ಸುಟ್ಟಂತ ಕೇಸ್ನಲ್ಲೂ ಕೂಡ ಫೈಸಲ್ ಕೈವಾಡದ ಸಂಶಯ ಅಧಿಕಾರಿಗಳಿಗಿದೆ ಈ ನಿಟ್ಟಿನಲ್ಲಿ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈಗ ವಿಚಾರಣೆಯನ್ನ ಎದುರಿಸ್ತಾ ಇದ್ದ ಶಾರಿಕ್ ಆ ಸಂದರ್ಭದಲ್ಲಿ ಆತ ನದೀಂ ಫೈಸಲ್ ಬಗ್ಗೆ ಬಾಯ್ಬಿಟ್ಟಿದ್ದಾನೆ ಇನ್ನು ಟ್ರಯಲ್ ಬ್ಲಾಸ್ಟ್ ನಲ್ಲೂ ಕೂಡ ಫೈಸಲ್ ನದ್ದು ಮೇಜರ್ ರೋಲ್ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಬೆಂಗಳೂರಿಗೆ ಫೈಸಲ್ ನನ್ನ ಎನ್ಐಎ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಶಾರಿಕ್ ವಿಚಾರಣೆ ಸಂದರ್ಭದಲ್ಲಿ ಈತ ನದೀಂ ಫೈಸಲ್ ಹೆಸರು ಬಾಯ್ಬಿಟ್ಟಿದ್ದಾರೆ ನದೀಂ ಫೈಸಲ್ ಆತನ ಕೇಸ್ಗಳ ಹಿಸ್ಟ್ರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಾದ್ರೆ ಶರ್ಮಿತಾ ಖಂಡಿತವಾಗ್ಲೂ ನದೀಂ ಫೈಸಲ್ ಸಾಮಾನ್ಯ ವ್ಯಕ್ತಿ ಅಲ್ಲ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಉಗ್ರರ ಜೊತೆಗೆ ಈತ ನಂಟನ್ನು ಕೂಡ ಹೊಂದಿದ್ದ ಜೊತೆಗೆ ಶಾರಿಕ್ ಹಾಗೂ ನದೀಂ ಫೈಸಲ್ ಇಬ್ಬರೂ ಸಹ ಹೊಂದಾಣಿಕೆಯಲ್ಲಿ ಟ್ರಯಲ್ ಕುಕ್ಕರ್ ಬ್ಲಾಸ್ಟ್ ಅನ್ನು ಕೂಡ ಮಾಡಿದಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಎನ್ಐಎ ಅಧಿಕಾರಿಗಳಾಗಿರ್ಬೋದು ಪೊಲೀಸರ ತನಿಖೆಯಲ್ಲಿ ಎಲ್ಲೂ ಕೂಡ ಈವರೆಗೂ ಕೂಡ ಶಾರಿಕ್ ಯಾವುದೇ ರೀತಿಯ ಒಂದು ಫೈಸಲ್ನ ಹೆಸರನ್ನ ಬಾಯಿ ಬಿಡದೆ ಇರ್ತಕ್ಕಂಥದ್ದು 10 ದಿನಗಳ ಕಾಲ ಎನ್ಐಎ ವಶಕ್ಕೆ ಪಡೆದು ಫೈಸಲ್ ಏನೊಂದು ಶಾರಿಕ್ನ ಸಾಕಷ್ಟು ಒಂದು ವಿಚಾರಣೆಗೊಳಪಡಿಸಿದಾಗ ಕೇವಲ ಒಂದು 2-3 ದಿನಗಳ ಹಿಂದೆ ನದೀಂ ಫೈಸಲ್ ನ ಹೆಸರನ್ನ ಹೇಳಿರ್ತಕ್ಕಂಥದ್ದು ಸದ್ಯಕ್ಕೆ ಫೈಸಲ್ನ ಹೆಸರನ್ನ ಇಟ್ಕೊಂಡು ಸಾಕಷ್ಟೊಂದು ವಿಚಾರಣೆ ಮಾಡ್ಕೊಂತ ಹೋದಾಗ ಅಂದ್ರೆ 2022ರಲ್ಲಿ ಏನೊಂದು ಶಿವಮೊಗ್ಗದಲ್ಲಿ ಆದಂತಹ ಒಂದು ಗಲಾಟೆಗೂ ಕೂಡ ಈತನೇ ಕಾರಣ ಆಗಿರ್ತಕ್ಕಂಥದ್ದು ಬೈಕ್ಗಳಿಗೆ ಬೆಂಕಿ ಹಚ್ಚಣ ಪ್ರಕರಣದಲ್ಲೂ ಕೂಡ ಫೈಸಲ್ ಇದ್ದಾನೆ ಅನ್ನೋದು ಕೂಡ ಎನ್ಐಎ ಅಧಿಕಾರಿಗಳಿಗೆ ಗೊತ್ತಾಗ್ತಿರ್ತಕ್ಕಂಥದ್ದು ಜೊತೆಗೆ ಒಂದು ಮರ್ಡರ್ ಕೇಸಲ್ಲೂ ಕೂಡ ಫೈಸಲ್ ಇದ್ದಾನೆ ಆ ಒಂದು ಮರ್ಡರ್ ಕೇಸ್ ಶಿವಮೊಗ್ಗ ನಗರಾದ್ಯಂತ ಸಾಕಷ್ಟೊಂದು ಘಟನೆಗಳು ಕಾರಣವಾಗಿರ್ತಕ್ಕಂಥದ್ದು ಇದರ ಬೆನ್ನಲ್ಲಿ ಎನ್ಐಎ ಅಧಿಕಾರಿಗಳು ಇನ್ನು 2 ದಿನಗಳಲ್ಲಿ ಫೈಸಲ್ ಅನ್ನು ಕೂಡ ವಶಕ್ಕೆ ಪಡುವ ಸಾಧ್ಯತೆಗಳಿದೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು ಶಾರಿಕರ ಜೊತೆಗೆ ಸೇರಿ ಕುಕ್ಕರ್ ಬ್ಲಾಸ್ಟ್ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಸ್ಫೋಟವನ್ನ ಮಾಡಬೇಕು ಅಂತ ಇಬ್ಬರ ನಡುವೆ ಮಾತುಕತೆ ನಡೆದಿತ್ತು ಅದೆಲ್ಲವೂ ಕೂಡ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಗ್ರೂಪ್ಗಳಲ್ಲಿ ಕೂಡ ಶೇರ್ ಅನ್ನ ಮಾಡಿದ್ದ ಈ ಹಿಂದೆ ಫೈಸಲ್ ಸದ್ಯಕ್ಕೆ ಈಗ ಪೊಲೀಸರು ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಕೊಟ್ಟಿದ್ದಾರೆ ಆತನ ಮೇಲೆ ಒಂದು ತೀವ್ರವಾಗಿ ಒಂದು ಕಣ್ಣನ್ನ ಇಟ್ಟು ಆತನ ಮಾಹಿತಿಗಳನ್ನ ನೀಡಿ ಅಂತ ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೇಳಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇನ್ನು ಕೆಲವು 2-3 ದಿನಗಳಲ್ಲಿ ಫೈಸಲ್ ಅನ್ನು ವಶಕ್ಕೆ ಪಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಶರ್ಮಿತಾ ಫೈನ್ ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ಈ ಕ್ಷಣದ ಅಪ್ಡೇಟ್ಸ್ಗೆ